ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ಗೂ ಸಹ ತಟ್ಟಿರುವಂಥದ್ದು. ಯಾಕಂತಂದರೆ ಸಾಕಷ್ಟು ಜನ ಬಡವರ ಜೀವನಕ್ಕೆ ಆಧಾರವಾಗಿರುವಂಥದ್ದು ಇಂದಿರಾ ಕ್ಯಾಂಟೀನ್. ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಸಹ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನಲ್ಲಿ ಜನರಿಗೆ ಊಟ ಸಿಗದಿರುವಂತಹ ಪರಿಸ್ಥಿತಿ ಬಂದಿದೆ. ಬೆಳಗ್ಗಿನ ಉಪಹಾರವನ್ನು ಮಾತ್ರ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ ಹಾಗೂ ಸಂಜೆ ಎರಡೂ ಸಮಯದಲ್ಲೂ ಸಿಗಬೇಕಾಗಿರುವಂಥ ಉಪಹಾರಕ್ಕೆ ಈಗ ಊಟಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿರುವಂಥದ್ದು. ಎಸ್, ತಾವು ಗಮನಿಸ್ತಾ ಇರ್ಬೋದು. ಇದೀಗ ನಾನು ವಸಂತ್ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಪ್ರತಿದಿನ ಅಂದರೆ ಸೋಮವಾರದಿಂದ ಭಾನುವಾರದವರೆಗೂ ಸಹ ಪ್ರತಿದಿನ ಕರೆಕ್ಟ್ ಸಮಯಕ್ಕೆ ಬೆಳಗಿನ ಉಪಹಾರ ಜೊತೆಗೆ ಮಧ್ಯಾಹ್ನದ ಊಟ, ಸಂಜೆ ಊಟ ಇಲ್ಲಿ ವ್ಯವಸ್ಥಿತವಾಗಿ ಸಿಗ್ತಾ ಇತ್ತು. ಬೆಳಗಿನ ಇಡ್ಲಿ ಅಥವಾ ಪುಳಿಯೋಗರೆ, ಒಂದಿನ ಪೊಂಗಲ್ಲು ಮತ್ತು ರವಾ ಕಿಚಡಿ, ಚಿತ್ರಾನ್ನ, ವಾಂಗಿಬಾತ್ ಸೇರಿದಂತೆ ಒಂದೊಂದು ದಿನ ಒಂದೊಂದು ಬೆಳಗಿನ ಉಪಹಾರವನ್ನು, ಬೆಳಗಿನ ಟಿಫನನ್ನು ಕೊಡ್ತಾ ಇದ್ರು. ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಮಧ್ಯಾಹ್ನದ ಊಟ, ಸಂಜೆ ಊಟ ಬಂದಾಗಿರೋದ್ರಿಂದ ತಾವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಸದ್ಯಕ್ಕೆ ಖಾಲಿ ಹೊಡಿತಾ ಇರುವಂಥದ್ದು. ಯಾಕೆಂತಂದರೆ ಸುಮಾರು 12:30 ಅಷ್ಟರ ಒಳಗಾಗಿ ಇಲ್ಲಿ ಊಟ ಬರ್ತಾ ಇತ್ತು. ಏನಿಲ್ಲ ಅಂದರೆ ಒಂದು 700 ಜನರದವರೆಗೂ ಸಹ ಊಟ ಮಾಡ್ತಾ ಇದ್ರು. ಪ್ರತಿಯೊಂದು ಕ್ಯಾಂಟೀನಲ್ಲೂ ಸಹ, ಇಂದಿರಾ ಕ್ಯಾಂಟೀನಲ್ಲೂ ಸಹ ಇಂತಹದ್ದೇ ಸಮಸ್ಯೆ ಈಗ ಸದ್ಯಕ್ಕೆ ಎದುರಾಗಿರುವಂಥದ್ದು. ಕಾರಣ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಊಟಕ್ಕೆ ತಯಾರಿ ಮಾಡೋದಕ್ಕೆ ಸಮಸ್ಯೆ ಆಗಿರುವಂಥದ್ದು. ಏನಿಲ್ಲ ಅಂತಂದ್ರೂ ಕನಿಷ್ಠ 4 ಕಿಚನ್ಗೆ 15ರಿಂದ 20 ಸಿಲಿಂಡರ್ಗಳು ಪ್ರತಿದಿನ ಬೇಕಾಗ್ತಾ ಇತ್ತು. ಅಂದರೆ ಒಂದು ಸುಮಾರು 20 ಕ್ಯಾಂಟೀನ್ಗಳಿಗೆ ಊಟವನ್ನು ಕಳಿಸುವಂತಹ ಕಿಚನ್ಗೆ. ಸದ್ಯಕ್ಕೆ ಇದು ವಸಂತ ನಗರದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್, ಇಲ್ಲಿಯೂ ಸಹ ಖಾಲಿ ಹೊಡಿತಾ ಇರುವಂಥದ್ದು. ಯಾಕಂತಂದರೆ ಜನರೇ ಇಲ್ಲ. ಇನ್ನು ಇಲ್ಲಿ ಊಟಕ್ಕೆ ಬರುವಂಥ ಜನರಿಗೆ ಊಟ ವ್ಯವಸ್ಥೆನೂ ಇಲ್ಲ. ಆ ನಿಟ್ಟಿನಲ್ಲಿ ಇನ್ನೂ ಏನಂತಂದರೆ ತುಂಬ ಕಡಿಮೆ ಬೆಲೆಗೆ ಇಲ್ಲಿರುವಂಥ ಜನರಿಗೆ ಊಟ ಸಿಗ್ತಾ ಇತ್ತು. ಸಾಕಷ್ಟು ಜನ ಕೂಲಿ ಕಾರ್ಮಿಕರಾಗಿರ್ಬೋದು, ದಿನನಿತ್ಯ ಕೆಲಸಕ್ಕೆ ಹೋಗ್ತಾ ಇರುವಂಥವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂಥವ್ರಿಗೆ ಇದು ಹೊಡೆತ ಬಿದ್ದಿರುವಂಥದ್ದು. ನನ್ನೊಟ್ಟಿಗೆ ಮ್ಯಾನೇಜರ್ ಇದ್ದಾರೆ, ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಎಲ್ಲಿಯವರೆಗೂ ಸ್ಥಗಿತ ಮಾಡೋದಕ್ಕೆ ಹೇಳಿದ್ದಾರೆ, ಮತ್ತು ಬೆಳಗಿನ ಉಪಹಾರ ಕೊಟ್ಟರೆ ಎಷ್ಟು ಜನರಿಗೆ ಪೂರೈಕೆ ಆಗೋ ರೀತಿಯಲ್ಲಿ ಟಿಫನ್ ಕೊಡ್ತಾರೆ ಅಂತ ಹೇಳಿ. ಸರ್ ನಮಸ್ತೆ, ತಮ್ಮ ಹೆಸರು? ನಸೀರ್ ಅಹಮದ್ ಅಂತ. ಸರ್, ಸದ್ಯಕ್ಕೆ ಈಗ ಬೆಳಗಿನ ಟಿಫನ್ ಕೊಡ್ತಾರೆ, ಎಷ್ಟು ಜನರಿಗೆ ಆಗೋ ಥರ ಕೊಡ್ತಾ ಇದ್ದಾರೆ? ಒಂದು 2000 to 3000 ಬ್ರೇಕ್ಫಾಸ್ಟ್ ಹೋಗ್ತಾ ಇದೆ ಬೆಳಗ್ಗೆ. ಈಗ ಊಟದ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ? ಏನಿಲ್ಲ, ಇವಾಗ ಗ್ಯಾಸಿಂದ ಪ್ರಾಬ್ಲಮ್ ಆಗಿದೆ, ಬೇರೆ ಏನಿಲ್ಲ, ಎಲ್ಲ ನಡೀತಾ ಇದೆ. ಏನೂ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನಿನ್ನೆ 100 ಸಿಲಿಂಡರ್ ಬಂತು. ಆ 100 ಸಿಲಿಂಡರ್ನಲ್ಲಿ ಎಲ್ಲ ಬ್ಯಾಂಗ್ಳೂರಿಗೆ ಡಿವೈಡ್ ಮಾಡಿ ಇವತ್ತು ಒಂದು ದಿನ ನಡೆಸಿದ್ದೀವಿ. ಇನ್ನೂ ಆರ್ಡ್ರ್ ಮಾಡಿದ್ದೀವಿ, ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದೆ. ಜಸ್ಟ್ 5 minutes ಬ್ಯಾಕ್ ಕಮಿಷನರ್ ಬಂದಿದ್ದರು, ಅವ್ರಿಗೂ ಹೇಳಿದ್ದೀನಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ಅವರು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮತ್ತು ಸಂಜೆ ಊಟದ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ? ಹೇಗೆ? ಮಧ್ಯಾಹ್ನದು ಏನೋ ಚಾನ್ಸಸ್ ಇಲ್ಲ ಇಲ್ಲಿ. ನೈಟ್ ಬೈ ಚಾನ್ಸ್ ಏನಾದರೂ ಗ್ಯಾಸ್ ಬಂದುಬಿಟ್ರೆ ನೈಟು ಅರೇಂಜ್ ಮಾಡ್ತೀವಿ. ಬೆಳಗ್ಗೆ ನಾಳೆಯಿಂದ ಪರ್ಮನೆಂಟ್ ಸ್ಟಾರ್ಟ್ ಮಾಡಬೇಕು. ಪರ್ಫೆಕ್ಟ್. ಸೊ ಇದು ಯುದ್ಧದ ಎಫೆಕ್ಟ್ ಸರ್ ಹೀಗೆ ಮುಂದುವರೆದ್ರೆ, ಒಂದು ವೇಳೆ ಕಂಟಿನ್ಯೂ ಆದರೆ ಒಂದು ವಾರದವರೆಗೂ ಮತ್ತೆ ಸಮಸ್ಯೆ ಹೀಗೆ ಕ್ರಿಯೇಟ್ ಆಗುತ್ತೆ. ಆವಾಗ ನಿಮ್ಗೆ ಏನಾದ್ರು ಅಲ್ಟರ್ನೇಟಿವ್ ಆಗಿ ಈಗ ಸೌದೆನ ಬಳಕೆ ಮಾಡೋದಕ್ಕೆ ಏನಾದರೂ ಹೇಳಿದಾರ, ಮಾಹಿತಿ ಕೊಟ್ಟಿದ್ದಾರಾ? ಏನು ಆ ಥರ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ನೋಡ್ತಾ ಇದ್ದೀವಿ, ಸಪ್ಲೈಯರ್ಸ್ ಕಳಿಸ್ತಾ ಇದ್ದಾರೆ. 100 ಬಂದಿದೆ, ಇನ್ನೂ ಬರ್ತಾ ಇದೆ. ಇವತ್ತು ಸಾಯಂಕಾಲ ಅವ್ರು ಬರ್ಬೋದು. ಬಂದರೆ ನಾಳೆ ಬೆಳಗ್ಗಿಂದ ನಾವು ಇದು ಮಾಡಿಬಿಡ್ತೀವಿ. ಇಲ್ಲ ಅಂದರೆ ಬೇರೆ ಆಲ್ಟರ್ನೇಟ್ ನೋಡಲೇಬೇಕು ನೆಕ್ಸ್ಟ್ ವೀಕ್. ಸರ್, ಇವತ್ತು ಮಧ್ಯಾಹ್ನ ಊಟ ಇಲ್ಲ. ಸೊ ಜನರು ಬಂದು ಏನಾದರೂ ಕೇಳಿ ಹೋಗಿರೋದೇನಾದರೂ ಇದೆಯಾ ಯಾರಾದರೂ? ಇಲ್ಲ, ಆಲ್ ಓವರ್ ಕರ್ನಾಟಕ ರೀಸನ್ ಇದೆ. ಎಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿದೆ. ನಾವು ಏನೇನೋ ಮಾಡಿ ಇದು ಮಾಡಿದ್ದೀವಿ, ಇಷ್ಟವರೆಗೂ ರನ್ ಮಾಡಿದ್ದೀವಿ ಬೆಳಗ್ಗೆವರೆಗೂ. ಮಧ್ಯಾಹ್ನದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು ಸರ್? ಯಾರು ಏನು ಹೇಳಿದ್ರು? ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸಾಕಷ್ಟು ಜನರು ಮಧ್ಯಾಹ್ನದ ಊಟಕ್ಕೂ ಸಹ ಇಲ್ಲಿಗೆ ಬರ್ತಾ ಇದ್ರು. ಸದ್ಯಕ್ಕೆ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಮಧ್ಯಾಹ್ನ ಹಾಗೂ ಸಂಜೆ ಊಟಕ್ಕೆ ಬ್ರೇಕ್ ಹಾಕಲಾಗಿದೆ. ಜೊತೆಗೆ ಕಮಿಷನರ್ ಒಟ್ಟಿಗೆ ನಾವು ಮಾತನಾಡಿದ್ದೇವೆ, ಏನಾದರೂ ವ್ಯವಸ್ಥೆ ಮಾಡಿ ಇಂದಿರಾ ಕ್ಯಾಂಟೀನ್ಗೆ ಒಂದು ಸಿಲಿಂಡರ್ ವ್ಯವಸ್ಥೆಯನ್ನು ಮಾಡಿಕೊಡಿ. ದಿನನಿತ್ಯ ಸಾಕಷ್ಟು ಜನರು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ, ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನುವ ನಿಟ್ಟಿನಲ್ಲಿ ನಾವು ಮಾತಾಡಿದ್ದೀವಿ ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಮ್ಯಾನೇಜರ್ ಸಹ ಹೇಳಿರುವಂಥದ್ದು. ಸೊ ಈ ಯುದ್ಧದ ಎಫೆಕ್ಟ್ನಿಂದ ಯಾವಾಗ ಇದೆಲ್ಲವೂ ತಿಳಿಯಾಗುತ್ತೆ, ನಂತರ ಮತ್ತೆ ಗ್ಯಾಸ್ ಪೂರೈಕೆಯಲ್ಲಿ ಸಂಪೂರ್ಣವಾಗಿ ಯಥಾವತ್ತಾಗಿ ಯಾವಾಗ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಇನ್ನೂ ಇದು ಎಫೆಕ್ಟ್ ಬೀಳುವಂಥದ್ದು ಅಂತಂದರೆ ದಿನನಿತ್ಯ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಕಾಲೇಜಲ್ಲಿರುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾರೆಲ್ಲ ಬ್ಯಾಚುಲರ್ಸ್ಗಳಿದ್ದಾರೆ ಅವ್ರಿಗೂ ಸಹ ಖಂಡಿತವಾಗಿಯೂ ಈ ರೀತಿಯಾಗಿ ಹೋಟೆಲ್ಲು, ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋದ್ರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ನೋಡೋಣ, ನಾಳೆವರೆಗೂ ಏನಾದರೂ ಅಲ್ಟರ್ನೇಟಿವ್ ಆಗಿ ಸೌದೆಯನ್ನು ಬಳಸಿ ಏನಾದರೂ ನೀಡುವಂಥ ಸಾಧ್ಯತೆ ಇದೆಯಾ ಅಂತ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.